ದೇಶದ್ರೋಹಿಗಳ ಬಗ್ಗೆ ತೆಗೆದಿದ್ದಾರೆ, ಚೆನ್ನಾಗಿದೆ. ಸ್ಟಾರ್ ಹಾತ್ ಚೆನ್ನಾಗಿದೆ. ಹಾಂ, ಎಲ್ಲ ಹೀರೋಗಳು ಬರ್ತಾರೆ, ಸೂಪರ್ ಇದೆ ಮೂವಿ. ನಮ್ಮ ದೇಶದ ಬಗ್ಗೆ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಒಳ್ಳೆ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್. ಚೆನ್ನಾಗಿದೆ ಸರ್, ಒಳ್ಳೆ ಚೆನ್ನಾಗಿದೆ. ದೇಶದ್ರೋಹಿಗಳಿಗೆಲ್ಲ ಹೊಡ್ತಾ ಕೊಟ್ಟಂಗಿದೆ ಫಿಲಮ್. ಹುಟ್ಟಿದ್ದು ತಮಿಳುನಾಡು, ಆದರೆ ಬೆಳೆಸಿರೋದು ಕರ್ನಾಟಕ. ಒಳ್ಳೆ ಚೆನ್ನಾಗಿದೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ಎಲ್ಲರೂ ಹೋಗಿರೋರೆಲ್ಲ ಇವತ್ತು ಮರುಜನ್ಮ ನೋಡ್ದಂಗೆ ಆಯಿತು. ಮಕ್ಕಳು ತುಂಬ ಖುಷಿ ಆಯ್ತು ಸರ್. ಮಕ್ಕಳು ನೋಡೋಕ್ಕೆ ಇದು ಒಳ್ಳೆ ಫಿಲಮ್. ಓಕೆ, ಚೆನ್ನಾಗಿದೆ, ಸಗದಾಗಿದೆ ಸಿನಿಮಾ. ಅದೇ ತುಂಬ ಖುಷಿ ಆಯ್ತು ಸರ್. ವಿಷ್ಣುದಾದ, ಅಂಬರೀಶ್ ಸರ್, ಡಿ ಬಾಸು ಎಲ್ಲ ತುಂಬ ಖುಷಿ ಆಯಿತು. ಸೂಪರ್ ಆ್ಯಕ್ಟಿಂಗ್ ಸರ್. ಎಲ್ಲರೂ ಕಣ್ಣಲ್ಲಿ ನೋಡ್ದಾಗ್ತಾರೆ. ವಿಷ್ಣುವರ್ಧನ್, ಅಂಬರೀಶ್ ಅವರು ಎಲ್ಲರೂ, ಪುನೀತ್ ರಾಜ್ಕುಮಾರ್ ಬಂದಿದ್ದಾರೆ. ಒಳ್ಳೆ ಖುಷಿ ಆಗಿದೆ. ಫಿಲ್ಮು ಸೂಪರ್ ಆಗಿದೆ. ಉಪ್ಪ ಅಂದ್ರೆ ರಿಕಾರ್ಡು ಅನ್ನೋ ಫ್ಯಾನು. ತುಂಬ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡ್ಯಾರೆ. ಒಂದು ಹಾಡಲ್ಲಿ ಎಲ್ಲ ಸ್ಟಾರ್ ಬರ್ತಾರೆ. ಈ ಥರ ಮಾಡಿದ್ರೆ ಕನ್ನಡ ಒಳ್ಳೆಯದಾಗೈತೆ, ಚೆನ್ನಾಗಿ ತೆಗಿಬೇಕು. ಥ್ಯಾಂಕ್ ಯು. ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಭಾರತ ದೇಶದ ಬಗ್ಗೆ, ಇಂಡಿಯನ್ ಬಗ್ಗೆ ಇದು ತೋರಿಸಿದ್ದಾರೆ. ಭಾರತ ಒಕ್ಕೂಟವಾಗಲಿ, ಇಂಡಿಯಾ ಪಾಕಿಸ್ತಾನ ಯಾವ ಥರ ಇದೆಯೋ ಅದಕ್ಕೆ ಭಾರತಕ್ಕೆ ಜಯವಾಗಲಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಒಳ್ಳೆ ಮೂವಿ ಸರ್. ಏನಂದರೆ ಇದು ದೇಶದ ಬಗ್ಗೆ ಎಲ್ಲ ಮಕ್ಕಳನ್ನ ಹಾಕ್ಕೊಂಡು ಮಾಡಿದ್ದಾರೆ. ಮಕ್ಳಿಗೂ ಕೂಡ ಒಂದು ಒಳ್ಳೆ ಮೆಸೇಜು. ಈಗ ನಡೀತಾ ಇರೋದು ಪ್ರಾಬ್ಲಮ್ಗಳಲ್ಲಿ ಮಕ್ಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಮಕ್ಕಳು ಮುಖಾಂತರ ದೊಡ್ಡವ್ರಿಗೂ ತಿಳಿಯೋ ಥರ ಮಾಡಿದ್ದಾರೆ. ಯಾಕಂದರೆ ಈಗ ಎಚ್ಚೆತ್ಕೋಬೇಕು. ಪ್ರತಿಯೊಂದು ಕಡೆ ಈ ಥರ ಆಗ್ತಾಯಿದೆ. ಈ ಕಾಶ್ಮೀರದ್ದು ಇದೆಲ್ಲ ಸ್ಟೋರಿ ಇಟ್ಕೊಂಡು ಪ್ರತಿಯೊಂದು ಕಡೆ ಬಾಂಬ್ ಬ್ಲಾಸ್ಟು ಈ ಥರ ಎಲ್ಲ ಮಾಡಿರೋದ್ರಿಂದ ಒಂದು ಒಳ್ಳೆ ಮೆಸೇಜ್ ಇದೆ ಫಿಲಮಲ್ಲಿ. ಆದರೆ ಎಲ್ಲರೂ ನೋಡಿದ್ರೆ ಏನಾಗುತ್ತೆ, ಆ ಮೆಸೇಜ್ ಮೈಂಡ್ ಸೆಟ್ಗೆ ಹೋಗುತ್ತೆ. ಫಿಲಮಲ್ಲಿ ಮೆಸೇಜ್ ಏನಂದರೆ ಮೈನ್ ಹೈಲೈಟು ಸ್ಟಾರ್ಟಿಂಗಿಂದ ಅದನ್ನೇ ಹೈಲೈಟ್ ಮಾಡ್ಕೊಂಡು ಹೋಗಿದ್ದಾರೆ. ಉಗ್ರರು ಎಲ್ಲ ಬೇರೆ ಬೇರೆ ರೂಪದಲ್ಲಿ ಬಂದು ಸೇರ್ಕೋತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಒಬ್ಬರು ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ, ಒಬ್ಬರು ಬೇರೆ ಬೇರೆ ಬಟ್ಟೆ ಅಂಗಡಿಲಿ ಕೆಲಸ ಮಾಡ್ತಾರೆ. ಈ ಥರ ಎಲ್ಲ ಇರೋದ್ರಿಂದ ಇದು ಒಂದು ಒಳ್ಳೆ ಮೆಸೇಜ್ ಇದೆ ಫಿಲಮಲ್ಲಿ. ಎಲ್ಲರೂ ನೋಡಬೇಕಾಗಿ ಅಂತ ಕೇಳ್ಕೊತೀವಿ ಸರ್. ಫಿಲಮ್ ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿದೆ ಸರ್. ಟೆರರಿಸಮ್ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇವಾಗೇನು ನಡೀತಾ ಇದೆಯಲ್ಲ, ಅಕ್ರಮ ಬಾಂಗ್ಲಾ ವಲಸಿಗರು ಅಂತ, ಈಗೇನು ನೀವು ಮೈಕ್ ಇಟ್ಕೊಂಡಿದ್ದೀರಲ್ಲ, ಅವರೆಲ್ಲ ಬರೋದ್ರಿಂದ ತುಂಬ ಸಮಸ್ಯೆ ಆಗ್ತಾಯಿದೆ. ಸಮಸ್ಯೆ ಹೆಂಗಾಗ್ತಿದೆ ಅಂದರೆ, ಚೀಪ್ ಲೇಬರ್ಸ್ ಅಂತ ಹೇಳ್ಬಿಟ್ಟು ಹಣೆಪಟ್ಟಿ ಹಾಕೋ ಬರ್ತಾಯಿದ್ದಾರೆ. ಅರ್ಧ ಸಂಬಳ ಕೆಲಸ ಮಾಡ್ತಾರೆ. ಕರ್ನಾಟಕದಲ್ಲ, ಇಡೀ ಭಾರತದಲ್ಲಿ ನಮಗೇನೆ ತಿನ್ನೋಕೆ ಅನ್ನ ಗತಿ ಇಲ್ಲ. ಅವರಿಗೆಲ್ಲ ನಾವು ಕೆಲಸ ಕೊಡ್ಕೊಳ್ತಾ ಹೋದರೆ ನಾವು ಬದುಕೋದು ಹೆಂಗೆ? ಈಗ ಘನ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಹಿಂದುತ್ವ ಪರ್ವ ಮಾತಾಡಿದ್ರೆ ಅವರನ್ನೇ ಜೈಲಿಗೆ ಹಾಕೋದು, ಅವರನ್ನೇ ಒಳಗೆ ಹಾಕೋದು, ಇದನ್ನು ಮಾಡ್ತಾ ಇದೆ. ಇದನ್ನು ಮೊದಲು ಮಾಡೋದನ್ನ ಬಿಡಿ, ಇಂಥ ಮೂವಿಗಳನ್ನ ಬಂದು ನೋಡಿ, ಪ್ರೊಟೆಕ್ಟ್ ಮಾಡಿ, ತುಂಬ ಸಪೋರ್ಟ್ ಮಾಡಿ. ಮೂವಿ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ. ಅದು ಅಷ್ಟೊಂದು ಜನ ಹೀರೋಗಳು ಬರ್ತಾ ಇದ್ದಾರಲ್ಲ, ಬಂದು ಸಾಂಗು ಅದು ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲ ಹೀರೋಗಳನ್ನು ಒಂದೇ ಫ್ರೇಮಲ್ಲಿ ನೋಡಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು. ಅದರಲ್ಲಿ ಕೆಲವು ಹೀರೋಗಳನ್ನ ಮಿಸ್ ಮಾಡ್ಕೊಂಡು ಸುದೀಪ್ ಅವರು, ಯಶ್ ಅವರು ಇದ್ರು ಇನ್ನೂ ತುಂಬ ಸಖತ್ತಾಗಿರೋದು. ಅಂದರೆ ತುಂಬ ಚೆನ್ನಾಗಿ ಈ ಥರ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿರಬೇಕು ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ತುಂಬ ಚೆನ್ನಾಗಿದೆ ಮೂವಿ. ಟೆರರಿಸಮ್ ಬಗ್ಗೆ ತೋರಿಸಿದ್ದಾರೆ. ಇದು 2008-2007ರಲ್ಲಿ ಮೂವಿ ಇದು ರೆಡಿಯಾಗಿದ್ದು ಆದರೆ ಬರೋಕ್ಕಾಗಿಲ್ಲ, ಇವಾಗ ಬಂದಿದೆ. ತುಂಬ ಚೆನ್ನಾಗಿದೆ ಮೂವಿ. ಟೆರರಿಸಮ್ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಬ್ಯಾಂಗ್ಳೂರಲ್ಲಿರೋದು. ಮೂವಿ ಮಾತ್ರ ಸಖತ್ತಾಗಿದೆ. ಚಿಕ್ಕ ಮಕ್ಕಳು ಎಲ್ಲರ ಫ್ಯಾಮಿಲಿ ತಮ್ಮ ಮಕ್ಕಳನ್ನ ಕರ್ಕೊಂಬರ್ಬೇಕು. ನಾನು ಬಂದಿದ್ದು ಎರಡು ಈ ಕಾರಣಕ್ಕೆ. ಒಂದು, ನಾನು ಇಷ್ಟಪಡುವಂಥ ಮೋಹಕತಾರೆ ರಮ್ಯಗೋಸ್ಕರ ಬಂದಿರೋದು. ಯಾಕಂದರೆ ನನ್ನ ಫೇವ್ರೇಟ್ ಅವರು ಚಿಕ್ಕ ವಯಸ್ಸಿನಿಂದ. ಸೊ ಅಪ್ಪು ಸರ್ನ ನಾವು ಮಿಸ್ ಮಾಡ್ಕೊತಿದ್ವಿ, ಬಟ್ ಒಂದು ಸಾಂಗಲ್ಲಿ ಅವರು ತೋರಿಸಿದ್ದಾರೆ. ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ರಮ್ಯಾ ಮತ್ತು ಉಪೇಂದ್ರ ಅವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಎಲ್ಲ ಸಾಂಗ್ಗಳು ತುಂಬ ಚೆನ್ನಾಗಿದೆ. ಹುಡುಗರದು ಆ್ಯಕ್ಟಿಂಗ್ ಅಂತೂ ಚೆನ್ನಾಗಿದೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದು ಮೂವಿನ ತೋರಿಸ್ಬೇಕು. ಯಾಕಂತಂದರೆ ಇದು ಭಾಳ ಹಿಂದೆಯಿಂದ ತೆಗೆದು ಮೂವಿ, ಬಟ್ ಇವಾಗ ರಿಲೀಸ್ ಮಾಡಿದ್ದಾರೆ. ಬಟ್ ಸಖತ್ತಾಗಿದೆ. ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ. ಬಂದದಕ್ಕೆ ನಾನು ದುಡ್ಡು ಕೊಟ್ಟೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಎಲ್ಲರೂ ಬಂದು ಕೇಸಿಂದ ಈ ಮೂವಿ ನೋಡಿ. ಸ್ಪೆಷಲಿ ಈ ಥರ ಒಂದು ಮೂವಿಯನ್ನು ಇವಾಗ ರಿಲೀಸ್ ಮಾಡಿದ್ದಕ್ಕೆ ಖುಷಿ ಆಗ್ತಾಯಿದೆ. ಒಂದು ಇದರಲ್ಲಿ ಏನಂತಂದರೆ ಒಂದು ಮೆಸೇಜು ಇದೆ, ಚಿಕ್ಕ ಮಕ್ಕಳು ನೋಡ್ಬೋದು.
ಹಾಗಾಗಿ ನಾನು ಖುಷಿಯಿಂದ ಹೇಳ್ತಾ ಇದ್ದೀನಿ, ಎಲ್ಲರೂ ಬಂದು ಈ ಮೂವಿನ ನೋಡಿ. ಥ್ಯಾಂಕ್ ಯು. ಏನು ಹೇಳೋದಂದರೆ ನಮ್ಮ ಕರ್ನಾಟಕದಲ್ಲೇ ದೇಶ ಬೆಳೀತಿದೆ ಒಬ್ಬೊಬ್ಬರು ಫ್ಯಾನ್ಸ್ ಫಾಲೋವಿಂದ. ಆಗೋದು ಬೇಡ. ನಾವು ಕನ್ನಡಿಗರು ಪ್ಯಾನ್ ಇಂಡಿಯಾ ಲೆವೆಲಿಗೆ ಫಿಲಮ್ ಮಾಡಬೇಕು, ನಾವು ಕನ್ನಡಿಗರು ಏನು ಅಂತ ತೋರಿಸ್ಬೇಕು, ನಮ್ಮಲ್ಲೇ ಅಭಿಮಾನಿಗಳು ದೇಶ ಕಟ್ಟೋದು ಬೇಡ ಅಂತ ನನ್ನ ಕಡೆಯಿಂದ ವಿನಂತಿ ಮಾಡ್ಕೊತೀನಿ. ಕಾಶ್ಮೀರ ಫಿಲಮು ಹೊರಗಡೆ ದೇಶದಿಂದ ಬಂದು ಟೆರರಿಸ್ಟ್ಗಳೆಲ್ಲ ಹೆಂಗೆ ನಮ್ಮಲ್ಲಿ ದೌರ್ಜನ್ಯ ಮಾಡ್ತಿದ್ದಾರಂತ ಕ್ಲೀನಾಗಿ ತೋರಿಸಿದ್ದಾರೆ. ಎಲ್ಲರೂ ಬನ್ನಿ ಕನ್ನಡ ಫಿಲಮ್ನ ಸಪೋರ್ಟ್ ಮಾಡಿ. ದೇಶದ್ರೋಹಿಗಳಿಗೆಲ್ಲ ಹೊಡ್ತಾ ಕೊಟ್ಟಂಗೆ ಇದೆ ಫಿಲಮ್, ಸೂಪರ್. ವಿಶೇಷ ಅಂದರೆ ಇವತ್ತು ಕಾಶ್ಮೀರ ಪಿಕ್ಚರ್ ಚೆನ್ನಾಗಿದೆ, ಒಳ್ಳೆ ನಮ್ಮ ಬಾಸ್ ಒಳ್ಳೆ ಚೆನ್ನಾಗಿ ಪಿಕ್ಚರ್ ರಿಲೀಸ್ ಮಾಡಿದ್ದಾರೆ, ಒಳ್ಳೆ ಚೆನ್ನಾಗಿದೆ. ಆ ಚಿಕ್ಕ ಮಕ್ಕಳು ಕೂಡ ಒಳ್ಳೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ಚೆನ್ನಾಗಿ ಇದು ಮಾಡಿದ್ದಾರೆ. ನಮ್ಮ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ, ಒಳ್ಳೆ ಶಿವರಾಜ್ ಕುಮಾರ್ ಆಗ್ಬೋದು, ನಮ್ಮ ದರ್ಶನ್ ಸರ್ ಆಗ್ಬೋದು, ಪ್ರತಿಯೊಬ್ಬರು ಕಲಾವಿದರು, ಒಬ್ಬರು ಸರ್ ಆಗ್ಬೋದು, ಪ್ರತಿಯೊಬ್ಬರು ಅದಾರೆ. ಈ ಫುಲ್ ಪಿಕ್ಚರ್ ಒಳ್ಳೆ ಮಸ್ತಾಗಿದೆ. ಎಲ್ಲರೂ ನೋಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಿಯಲ್ ಸ್ಟಾರ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಗುತ್ತೆ. ಎಷ್ಟು ಸರಿ ನೋಡ್ರೂ ಬೇಜಾರಾಗಲ್ಲ. ನನಗಂತೂ ತುಂಬ ಆಟ್ಲಿ, ನಾನು ಯಾವುದೇ ಪಿಕ್ಚರ್ ರಿಲೀಸ್ ಆದ್ರೂ ಹೋಗ್ಬಿಡ್ತೀನಿ. ನನ್ನ ಇಷ್ಟ ಬಂದು ಡ್ರೆಸ್ ಹಾಕ್ತೀನಿ, ಇಷ್ಟ ಬಂದಂಗೆ ಇರ್ತೀನಿ. ನಾನು ಕೇಳೋರು ಯಾರು ಇಲ್ಲ. ನಾನೇ ನಮ್ಮ ಬಾಸ್ ಹೆಂಗೆ ಬಾಸ್ ನೆರಳಲ್ಲೇ ಇರ್ತೀನಿ. ಒಂದು ಸ್ವಲ್ಪ ಅವಕಾಶ ಅಷ್ಟೇ. ನನಗೇನು ಅಂದರೆ ನಂಗೆ ಅವ್ರ ಥರ ಸ್ಟೈಲು, ಅವ್ರ ಥರ ನೋಟ, ಅವ್ರ ಥರ ಮಾಟ ಹೆಂಗಿದೆ ಅಂದರೆ ಪಿಕ್ಚರ್ ಕಾಶ್ಮೀರ ಪಿಕ್ಚರ್ ಮಸ್ತಾಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂತೂ ನೋಡಿ ತುಂಬಾ ಖುಷಿ ಆಯಿತು. ಆಟ್ಲಿ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ನಾನಂತೂ ನೋಡಿದೆ, ತುಂಬಾ ಖುಷಿ. ಎಲ್ಲರೂ ಬಂದ್ಬಿಡಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.